ಜೈ ಶ್ರೀರಾಮ್ ಘೋಷಣೆಗೆ ಅಡ್ಡಿಪಡಿಸಿ ಹಲ್ಲೆ ಆರೋಪ. ಪೊಲೀಸರು ಬರ್ತಿದ್ದಂತೆ ಆರೋಪಿಗಳು ಎಸ್ಕೇಪ್. ಹಲ್ಲೆಗೊಳಗಾದಂತ ಯುವಕರ ಮನೆಗೆ ಶೋಭಾ ಭೇಟಿ. ಡಿಕೆ ಆಪ್ತ ಯುಬಿ ಶೆಟ್ಟಿ ಕಚೇರಿಯಲ್ಲೂ ಐಟಿ ಪರಿಶೀಲನೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ನಿನ್ನೆ ರಾಮನವಮಿ ಅಂಗವಾಗಿ ಬೆಂಗಳೂರಿನಲ್ಲಿ ಸಂಭ್ರಮ ಜೋರಾಗಿತ್ತು. ನಿನ್ನೆ ಮಧ್ಯಾಹ್ನ 3:30ಕ್ಕೆ ಮೂವರು ಯುವಕರು ಕಾರಿನಲ್ಲಿ ಬಾವುಟ ಹಾರಿಸುತ್ತಾ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಹೋಗ್ತಿದ್ರು. ಆದ್ರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ಚಿಕ್ಕಬೆಟ್ಟಹಳ್ಳಿ ಬಳಿ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಕಾರ್ ಅಡ್ಡಗಟ್ಟಿದ್ರು. ಜೈ ಶ್ರೀರಾಮ್ ಅಂತ ಹೇಳಬೇಕಾ, ಜೈ ಶ್ರೀರಾಮ್ ಇಲ್ಲ, ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಧಮಕಿ ಹಾಕಿ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಇದು ಧ್ವಜ ಇಟ್ಕೊಂಡಿದ್ದೀರಿ ನಾವು. ಅವ್ರು ಬಂದ್ಬಿಟ್ಟು ನಮಗೆ ಫಸ್ಟ್ ಅಡ್ಡ ಹಾಕಿದ್ರು. ಗಾಡಿನ ಅಡ್ಡ ಹಾಕಿದ ತಕ್ಷಣ ಇದು ಮುಟ್ಟಂಗಿಲ್ಲ, ಇದು ಏನಂತಾರೆ, ಫಸ್ಟು ಜೈ ಶ್ರೀರಾಮ್ ಹೇಳಂಗಿಲ್ಲ, ಅಲ್ಲಾಹ್ ಅಕ್ಬರ್ ಅನ್ನಿ ಅಂತ ಹೇಳಿದ್ರು. ನಾವು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಸರ್. ಅಷ್ಟೊತ್ತಿಗೆ ಅವ್ನು ಹೊಡೆಯೋಕ್ಕೆ ಅಂತ ಹಿಂಗೆ ಮಾಡಿದ್ದಾನೆ ಆ್ಯಕ್ಷನು. ನಾವು ಸುಮ್ಮನೆ ಇದ್ರಿ. ಆದಮೇಲೆ ನಮ್ಮ ಫ್ರೆಂಡು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ನಾವು ಗಾಡಿಯಿಂದ ಇಳ್ದ್ರಿ ಸರ್ ಅಷ್ಟೇ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಳಿದ ತಕ್ಷಣ ಗಾಡಿ ಟ್ರಾಫಿಕ್ ಆಯ್ತಾ ಇದೆ ಅಂದ್ಬಿಟ್ಟು ನಾವು ಸೈಡ್ಗೆ ಹಾಕೋಗೋದೆ. ಹಿಂದೆದ ಬಂದ್ಬಿಟ್ಟು ನಮ್ಮ ತಲೆಗೆ ಹೊಡೆದಿದ್ದಾನೆ. ರಾಹುಲ್, ಪವನ್, ವಿನಾಯಕ್ಗೆ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ಪ್ರತಿರೋಧ ತೋರಿದ ಯುವಕರು, ನಿಮ್ಮ ಹಬ್ಬದಲ್ಲಿ ನಾವು ಹೀಗೆ ಮಾಡ್ತೀವಾ, ನಮ್ಮ ಹಬ್ಬ ಮಾಡಲು ಬಿಡಿ ಅಂತ ಕಾರಿಂದ ಇಳಿದು ಪ್ರಶ್ನಿಸಿದ್ದಾರೆ. ಆಗ ಕಿರಿಕ ತೆಗೆದವರು ಪರಾರಿಯಾಗಿದ್ದಾರೆ. ಆದ್ರೆ ಬಳಿಕ ಮತ್ತೆ ಮೂವರನ್ನ ಕರೆತಂದು ಕಾರಿನಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿದ್ರಂತೆ. ಅಷ್ಟರಲ್ಲಿ ಯುವಕರು ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ. ಇತ್ತ ಪೊಲೀಸ್ ವಾಹನ ಬರ್ತಿದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಬೆಟ್ಟಳ್ಳಿ ಮಸೀದಿ ಬಳಿ ಜೈ ಶ್ರೀರಾಮ್ ಘೋಷಣೆ ಕೂಗಲು ಅಡ್ಡಿಪಡಿಸಿದ ಕೇಸ್ನಲ್ಲಿ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಫರ್ಮಾನ್, ಸಮೀರ್ ಹಾಗೂ ಇಬ್ಬರು ಅಪ್ರಾಪ್ತರನ್ನ ವಿದ್ಯಾರಣ್ಯಪುರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಲು ಅಡ್ಡಿಪಡಿಸಿದ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಹಲ್ಲೆಗೊಳಗಾದ ಯುವಕರ ನಿವಾಸಕ್ಕೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ರು. ಎಂಎಸ್ ಪಾಳ್ಯದಲ್ಲಿರುವ ಯುವಕರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಕಾರ್ ತಡೆದು ನಿಲ್ಲಿಸಿ ಅವರ ಮೇಲೆ ಹಲ್ಲೆ ಮಾಡಿರೋದು ಖಂಡನೀಯ. ಚುನಾವಣೆಗೆ ಅಡ್ಡಿ ಮಾಡುವಂತಹ ಘಟನೆಗಳನ್ನ ಇಲ್ಲಿರುವ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದ ಮಾಡಿದ್ದರೆ ಹೋರಾಟ ಮಾಡ್ತೀವಿ. ಹಲ್ಲೆ ಮಾಡಿದವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಹಲ್ಲೆಗೊಳಗಾದ ಯುವಕರಿಗೆ ಶೋಭಾ ಕರಂದ್ಲಾಜೆ ಧೈರ್ಯ ತುಂಬಿದ್ದಾರೆ. ಧಾರವಾಡದಲ್ಲಿ ಅರ್ನಾ ಅಪಾರ್ಟ್ಮೆಂಟ್ನಲ್ಲಿ 18 ಕೋಟಿ ನಗದು ಪತ್ತೆಗೆ ಸಂಚಲನ ಸೃಷ್ಟಿಸಿದೆ. ಮೊನ್ನೆ ಬಸವರಾಜ್ ಎಂಬುವರ ಮನೆಯಲ್ಲಿ 18 ಕೋಟಿ ಹಣ ಜಪ್ತಿ ಮಾಡಿದ ಐಟಿ ಅಧಿಕಾರಿಗಳು ನಿನ್ನೆ ಹುಬ್ಬಳ್ಳಿಯ ಕೇಶವಾಪುರದ ಎಸ್ಬಿಐ ಬ್ಯಾಂಕ್ ಪ್ರಾದೇಶಿಕ ಕಚೇರಿಗೆ ತಂದು ಐಟಿ ಖಾತೆಗೆ ಜಮೆ ಮಾಡಲಾಯಿತು. ಧಾರವಾಡದ ಅಪಾರ್ಟ್ಮೆಂಟ್ನಲ್ಲಿ 18 ಕೋಟಿ ರೂಪಾಯಿ ಸಿಕ್ಕ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಯುಬಿ ಶೆಟ್ಟಿಗೆ ಸೇರಿದ ಕಚೇರಿಯಲ್ಲಿ ಐಟಿ ಪರಿಶೀಲನೆ ನಡೆಸಿದ್ರು. ಹಣ ಸಿಕ್ಕಿರುವ ಅಪಾರ್ಟ್ಮೆಂಟ್ ಸಮೀಪವೇ ಕಚೇರಿ ಇದ್ದು ರಾತ್ರಿಯಿಂದಲೂ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಅಕ್ರಮ ಹಣ ಸಾಗಾಟ ಜೋರಾಗಿದೆ. ನಿನ್ನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಚೆಕ್ ಪೋಸ್ಟ್ ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. ಬೀಡ್ ಗ್ರಾಮದಿಂದ ಗೋವಾ ಕಡೆಗೆ ಹೊರಟಿದ್ದ ಕಾರಿನಲ್ಲಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಚುನಾವಣಾ ತರಬೇತಿ ವೇಳೆ ಅವ್ಯವಸ್ಥೆ ಆರೋಪ ಕೇಳಿ ಬಂದಿದ್ದು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ನೌಕರರು ರೊಚ್ಚಿಗೆದ್ದಿದ್ರು. ರಾಜರಾಜೇಶ್ವರಿ ನಗರ ಜ್ಞಾನಾಕ್ಷಿ ವಿದ್ಯಾನಿಕೇತನ ಶಾಲೆಯಲ್ಲಿ ಕಾರ್ಯಾಗಾರಕ್ಕೆ 2500 ನೌಕರರನ್ನ ಸೇರಿಸಿ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ಧರಣಿ ಮಾಡಿದ್ರು. ನೀರು, ಊಟ ಕೊಟ್ಟಿಲ್ಲ, ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು.